ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಪರಿಸರದ ಕಥೆಯನ್ನು ನೋಡೋಣ. ಪರಿಸರದ ಕತೆ ಪ್ಲಾಸ್ಟಿಕ್ನ ಪಾಠ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಊಟ ಮಾಡಿದ ನಂತರ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಕವರ್ಗಳನ್ನು ಎಸೆದು ಬಿಡುತ್ತಿದ್ದರು. ಶಾಲೆಯ ಮೈದಾನ ಅಸ್ವಚ್ಛವಾಗಿತ್ತು. ಒಂದು ದಿನ ಶಿಕ್ಷಕರು ಮಕ್ಕಳಿಗೆ ಹೇಳಿದರು, ನಾಳೆ ನಿಮಗೆ ಒಂದು ವಿಶೇಷ ಪಾಠ ಕೊಡುತ್ತೇನೆ. ಮುಂದಿನ ದಿನ ಅವರು ಒಂದು ಚಿಕ್ಕ ಪ್ರಯೋಗ ಮಾಡಿದರು. ಒಂದು ಕಡೆ ಪ್ಲಾಸ್ಟಿಕ್ ಕವರನ್ನು ಮಣ್ಣಿನಲ್ಲಿ ಹೂತಿದರು, ಮತ್ತೊಂದು ಕಡೆ ಎಲೆಗಳನ್ನು ಹೂತಿದರು. ಕೆಲವು ದಿನಗಳ ನಂತರ ಮಕ್ಕಳನ್ನು ಕರೆದು ತೋರಿಸಿದರು. ಎಲೆಗಳು ಸಂಪೂರ್ಣವಾಗಿ ಮಣ್ಣಾಗಿ ಹೋಗಿದ್ದವು, ಆದರೆ ಪ್ಲಾಸ್ಟಿಕ್ ಹಾಗೆಯೇ ಉಳಿದಿತ್ತು. ಮಕ್ಕಳು ಆಶ್ಚರ್ಯಪಟ್ಟರು. ಶಿಕ್ಷಕರು ಹೇಳಿದರು, ಪ್ಲಾಸ್ಟಿಕ್ ಮಣ್ಣಿನ ಹಾನಿ ಮಾಡುತ್ತದೆ. ಅದು ವರ್ಷಗಳ ಕಾಲ ಕರಗುವುದಿಲ್ಲ. ಇದರಿಂದ ಪರಿಸರ ಹಾಳಾಗುತ್ತದೆ. ಮಕ್ಕಳು ತಮ್ಮ ತಪ್ಪನ್ನು ಅರಿತು ಆ ದಿನದಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದರು. ಶಾಲೆಯ ಮೈದಾನವು ಸ್ವಚ್ಛವಾಗಿ ಮಾರ್ಪಟ್ಟಿತು. ಕಥೆಯ ಸಂದೇಶ: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ, ಪರಿಸರವನ್ನು ಸ್ವಚ್ಛವಾಗಿ ಉಳಿಸೋಣ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.